ಚಿಂತೆ ಬೇಡ. ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಬನ್ನಿ, ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದೂ ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ. ತಡ ಮಾಡಬೇಡಿ, ಬನ್ನಿ ಭೇಟಿ ಕೊಡಿ. ಶಾಂತಿನಾಥ ಹೋಲ್ಸೇಲ್ ಬಜಾರ್, ಕೊಣ್ಣೂರು ತಾಲೂಕು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರುತ್ತೀರಿ. ಕಿತ್ತೂರು ರಾಣಿ ಚೆನ್ನಮ್ಮನವರ ಅರಮನೆ ನೋಡಲು ಬಂದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್. ಹೌದು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾದ ಇಂದು ಕರ್ನಾಟಕ ಸರ್ಕಾರದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಇಂದು ಕ್ರಾಂತಿನಿಲ ಕಿತ್ತೂರಿಗೆ ಭೇಟಿ ಕೊಟ್ಟು ರಾಣಿ ಚೆನ್ನಮ್ಮನವರ ವೈಭವದ ಅರಮನೆ ಹಾಗೂ ಕೋಟೆಯನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಇವರಿಗೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಕಿತ್ತೂರು ಚೆನ್ನಮ್ಮನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಕಿತ್ತೂರು ಕೋಟೆ, ಅರಮನೆ ಮತ್ತು ಸ್ಮಾರಕಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಸುದ್ದಿ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯಪಾಲರು, ಕಿತ್ತೂರು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಂಗ್ರಾಮದ ಹೋರಾಟವನ್ನ ಕೇಳಿದ್ದೆ. ಇಂದು ನಾನು ಭೇಟಿ ಕೊಟ್ಟು ಅವಿಸ್ಮರಣೀಯ ಕ್ಷಣ ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಅವರು ಮಾತನಾಡಿ, ಕಿತ್ತೂರು ಕೋಟೆಯನ್ನು ವೀಕ್ಷಿಸಲು ಬಂದ ರಾಜ್ಯಪಾಲರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಕಲ್ಮಠ ಶ್ರೀಗಳು, ನಿಚ್ಚನಕಿ ಶ್ರೀಗಳು, ಉಪವಿಭಾಗ ಅಧಿಕಾರಿಗಳಾದ ಶಶಿಕಾಂತ್ ಬಗಲಿ, ತಹಶೀಲ್ದಾರ್ ಸೋಮಲಿಂಗಪ್ಪ ಹಾಲ್ಗಿ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಉಳುವಪ್ಪ ಉಳ್ಳೇಗಡ್ಡಿ, ಪ್ರಾಚ್ಯವಸ್ತು ಇಲಾಖೆ ನಿರ್ದೇಶಕರಾದ ರಾಘವೇಂದ್ರ, ಮುಖಂಡರಾದ ಬಸನಗೌಡ ಸಿದ್ದರಾಮಣಿ, ತಾಲೂಕು ಪಂಚಾಯಿತಿ ಅಧಿಕಾರಿ ಸುಭಾಷ್ ಸಂಪಕಾವಿ, ಮುಖ್ಯ ಅಧಿಕಾರಿಗಳಾದ ಆರ್.ಪಿ. ಮಠದ್ ಸೇರಿದಂತೆ ಹಲವು ಮುಖಂಡರು ಇವರಿಗೆ ಸಾಥ್ ನೀಡಿದರು. ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. Please tell me, sir, today International Women's Day, because we are also visited for our national liberty leader, Kittur Rani Chennamma. Please tell me, sir. मैं 96 से मेंबर ऑफ पार्लियामेंट रहा हूँ. संसद में एक बार नहीं, अनेक बार देश की आज़ादी के संग्राम में जिन जिन महापुरुषों की भूमिका रही है उनके बारे में चर्चा होती रही है. उसमें रानी चेन्नम्मा जी, झांसी की रानी आदि अनेक महिलाओं का उल्लेख होता था. मेरी इच्छा होती थी कि मैं इन स्थानों को देखूं. झांसी की रानी की झांसी और ग्वालियर और वहाँ उनकी मूर्ति और महल को तो देखा था. इच्छा होती थी कि रानी चेन्नम्मा जी की कर्मभूमि में भी जाकर के देखूं. भगवान ने वो अवसर दे दिया, मैं कर्नाटक का राज्यपाल बन गया. आज अंतर्राष्ट्रीय महिला दिवस है. आज के दिन मेरा सौभाग्य है कि मुझे यहाँ आने का अवसर मिला. मैं देश और विश्व की सभी महिलाओं को अंतर्राष्ट्रीय महिला दिवस के उपलक्ष्य में बधाई देता हूँ, शुभकामनाएं देता हूँ कि उनका जीवन मांगलिक हो. इस अवसर पर रानी चेन्नम्मा जी की कर्मभूमि में आकर के उनका ये स्थल भी देखा. निश्चित रूप से आज़ादी की लड़ाई के पहले भी 18वीं सदी में उन्होंने देशवासियों को आज़ादी का अलग जगह करके प्रेरित किया और उसके बाद संघर्ष चलते चलते एक दिन देश आज़ाद हुआ. मैं रानी चेन्नम्मा जी के चरणों में नमन करता हूँ, उनको श्रद्धांजलि अर्पित करता हूँ और देशवासियों से अपील करता हूँ कि अनेक महिलाओं ने, उसमें रानी चेन्नम्मा जी भी एक है, और पुरुषों ने देश की आज़ादी के लिए संघर्ष किया और हमको आज़ाद कराया. वो देश की आज़ादी. ನಮಸ್ಕಾರ. ಇವತ್ತು ನಮ್ಮ ಕ್ರಾಂತಿನೆಲ ಕಿತ್ತೂರು ನಾಡಿಗೆ
ಏನು ಮಾನ್ಯ ಘನತೆಯುತ ರಾಜ್ಯಪಾಲರು ಬಂದಿದ್ದಾರೆ. ಇವತ್ತು ವಿಶೇಷ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತು ರಾಜ್ಯಪಾಲರಿಗೆ ಇಲ್ಲಿರ್ತಕ್ಕಂಥ ಕಿತ್ತೂರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ ದೊಡ್ಡಗೌಡರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ತಾಲೂಕು ಆಡಳಿತ ಸಹ ಸಾಕಷ್ಟು ಸಹಕಾರ ಕೊಟ್ಟು ಇವತ್ತು ವೀಕ್ಷಣೆ ಮಾಡೋಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ನಮಗೆ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡರು ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ಮೊದಲಿಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಏನು ತಿಳಿಸ್ತೀರಿ ಸರ್? ತಾಯಿ ಚೆನ್ನಮ್ಮಾಜಿಯನ್ನು ಉದಯಕರನ್ನು ನೆನೆಸ್ಕೊಳ್ತಾ, ಬೆಳವಡಿ ಮಲ್ಲಮ್ಮನನ್ನು ಉದಯಪೂರ್ವಕವಾಗಿ ನೆನೆಸ್ಕೊಳ್ತಾ, ಇವತ್ತು ಎಲ್ಲ ತಾಯಂದಿಗೆ ಮತ್ತು ಸಹೋದರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳುತ್ತಾ, ಒಂದು ಶುಭ ಗಳಿಗೆಯಲ್ಲಿ ಮಾನ್ಯ ಘನವೆತ್ತ ರಾಜ್ಯಪಾಲರಾದಂಥ ಕರ್ನಾಟಕ ಸರ್ಕಾರದ ರಾಜ್ಯಪಾಲರು ಈ ಒಂದು ಚೆನ್ನಮ್ಮಾಜಿಯ ಕೋಟೆಯನ್ನು ನೋಡಿ ಅವಳ ಆಗಮನೆಯನ್ನು ವೀಕ್ಷಿಸಿ ಅವಾಗೆ ಅನಿಸಿಕೆನ ಭಾಳ ಸಂತೋಷದಿಂದ ಹೆಚ್ಚಿನ ಸಮಯವನ್ನು ಕೊಟ್ಟು ಎಲ್ಲವನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ಕಿತ್ತೂರು ಭಾಗದಿಂದ ಈ ನಾಡಿನಿಂದ ಪ್ರಥಮವಾಗಿ ಅವಾಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ ಯಾವುದೇ ಒಬ್ಬ ರಾಜ್ಯಪಾಲರಿರ್ಬೋದು ಅಥವಾ ರಾಷ್ಟ್ರಪತಿ, ಗಣವೆತ್ತ ರಾಜ್ಯಪಾಲರು ಅಥವಾ ಗಣವೆತ್ತ ರಾಷ್ಟ್ರಪತಿ ಬರಬೇಕಾದ್ರೆ ಅವಾಗ ಮನಸ್ಸಿನ ಮೂಡಬೇಕು. ಅವಾಗ ಇರ್ತಕ್ಕಂಥ ವಿಶೇಷವಂತ ಚೆನ್ನಮ್ಮಾಜಿಯ ಭಕ್ತಿಯನ್ನು, ಚೆನ್ನಮ್ಮಾಜಿಯನ್ನು ಪ್ರಣಾಮದಿಂದ ತಾಯಿಗೆ ಪ್ರಣಾಮವನ್ನು ಸಲ್ಲಿಸಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಸಂಪೂರ್ಣವಂಥ ಚಿತ್ರವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಳಕನ್ನು ಚೆಲ್ಲಲಿಕ್ಕೆ ಮಾನ್ಯ ಘನವೆತ್ತ ರಾಜ್ಯಪಾಲರ ಒಂದು ವಿಶೇಷವಾದಂಥ ಅವಾಗ ಸಲಹೆ ಜೊತೆಗೆ ಅವಾಗ ಸಹಕಾರನೂ ಸಹಿತ ನಮ್ಮ ಕಿತ್ತೂರಿಗೆ ಬಹಳ ಒಳ್ಳೆಯದಾಗುತ್ತೆ ಮಾತನ್ನು ಹೇಳುತ್ತಾ ಬಂದಂಥ ಸಂದರ್ಭದಲ್ಲಿ ಅವಾಗೆ ಭಾಳ ವಿಶೇಷವಂತ ಈ ಭಾಗದ ನಾಡಿನ ಎಲ್ಲ ವಿವಿಧ ಹಂತದಲ್ಲಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು, ಅಧಿಕಾರಿಗಳು, ಜೊತೆಗೆ ಎಲ್ಲ ಪತ್ರಕರ್ತ ಬಾಂಧವರು, ತಾಯಂದಿರು ಭಾಳ ವಿಶೇಷವಂತ ಸ್ವಾಗತವನ್ನು ಮಾಡಿ ಅವನ ಸ್ವಾಗತ ಜೊತೆಗೆ ಸಂಪೂರ್ಣವಾದಂಥ ಈ ಚೆನ್ನಮ್ಮಾಜಿಯ ಒಂದು ಬೆಳಕೋಡಿ ಮಾಡತಕ್ಕಂಥ ಕೆಲಸ ಎಲ್ಲರಿಗೂ ನಾನು ಬ್ಯೂರೋ ರಿಪೋರ್ಟ್ ಬಸವರಾಜು, ಸಂಕಲ್ಪ ನ್ಯೂಸ್, ಕಿತ್ತೂರು. ಚಿಂತೆ ಬೇಡ, ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಬನ್ನಿ, ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದೂ ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ. ತಡ ಮಾಡಬೇಡಿ, ಬನ್ನಿ, ಭೇಟಿ ಕೊಡಿ. ಶಾಂತಿನಾಥ ಹೋಲ್ಸೇಲ್ ಬಜಾರ್, ಕೊಣ್ಣೂರು ತಾಲೂಕು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರುತ್ತೀರಿ.